ಅಲ್ಲ ಈ ಎಲ್ಲ ಭ್ರಷ್ಟಾಚಾರಗಳ ಆರೋಪ ಇದೆ. ಇವ್ರು ಏನ್ ಮಾಡ್ಲಿಕ್ಕಾಗುತ್ತೆ ರಾಜ್ಯ ಜನತೆಗೆ? ಆಯ್ತು, ಅವ್ರ ಕೈಲಿ ಏನು ಮಾಡಕ್ಕಲ್ಲ, ಮಾಡ್ಸಕ್ ನೀವಿದ್ರ, ನೀವು ಮಾಡ್ತಾ ಇದೀವಿ, ಅನೇಕ ಹೋರಾಟಗಳನ್ನ ಮಾಡ್ತಾ ಇದೀವಿ. ನಾವು ಕೇಳಿಸ್ಕೊಳ್ಳುವಂತ ಸಂಯಮ ಇಲ್ಲ. ಯಾಕೆ ಹೇಳ್ಬೇಕು? ನಮ್ಮ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಗಂಟಾಘೋಷ ಹೇಳ್ತೀವಿ. ಏನ್ ಹೇಳ್ತೀರಿ ಇವರು? ಈ ದಬ್ಬಾಳಿಕೆ, ಈ ದೌರ್ಜನ್ಯ. ನಿಮ್ಮ ಲೀಡರ್ ಯಾರು ಇದಾರೆ ಇದನ್ನೆಲ್ಲ ಕೇಳಕ್ಕೆ? ಯಾಕಿಲ್ಲ? ವಿಜೇಂದ್ರ ನಮ್ ನಾಯಕರು, ಆರ್ ಅಶೋಕ್ ಅವ್ರ ನಮ್ ನಾಯಕರು, ಡಾಕ್ಟರ್ ಅಶ್ವಥ್ ನಾರಾಯಣ ನಮ್ ನಾಯಕರು, ಇನ್ನು 20 ಕಾಂಗ್ರೆಸ್ ಜನದ ಹೆಸರು ಹೇಳ್ತೀವ್ರಿ. ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ನಾಯಕರೇ, ಮೋದಿ ಅವರೇ ನಮ್ ನಾಯಕರು. ತಪ್ಪೇನಿದೆ? ಮನೆ ಒಂದು 21 ಬಾಗ್ಲು ಯಾವ್ದು ಇಲ್ಲ. ಅದು ನೀವು ಮಾಧ್ಯಮದವ್ರು ಹೇಳ್ತಿರ್ತಕ್ಕಂಥದ್ದು. ವಾಲ್ಮೀಕಿ ಹಗರಣ ಇರ್ಬೋದು, ಹಗರಣ ಇರ್ಬೋದು, ಹಗರಣಗಳನ್ನ ನಾವು ಜನಗಳ ಮುಂದೆ ತೆರೆದಿಡುವಂತ ಕೆಲಸವನ್ನು ಮಾಡಿದ್ವಿ. ಕೇಳಿಸ್ಕೊಳ್ರಿ, ಇಲ್ಲಿ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಕಾರಣಕ್ಕೆ ಲಾಸ್ಟ್ ಡಿಸೆಂಬರ್ ನಲ್ಲಿ ಪರಿಷತ್ತಲ್ಲಿ ಏನಾಯ್ತು ಅನ್ನೋದು ನೆನಪಿದ್ಯಾ ನಿಮ್ಗೆ? ಇಲ್ಲ ನೆನಪು ಮಾಡ್ಲಾ? ನಂಬರ್ 1 ಅವ್ರು ಅಲ್ಲರಿ ಎಷ್ಟೊಂದು ಈಸಿಯಾಗಿ ಸಿದ್ದರಾಮಯ್ಯ ಅವ್ರು ಕೆಳಗಿಳಿದ್ರು, DK ಶಿವಕುಮಾರ್ ಬಂದ್ರು, ಒಂದು ಧ್ವನಿ ಎತ್ತಲಿಲ್ವಲ್ರಿ? ಉತ್ಕರ್ಷ್ ಪ್ರಶ್ನೆ ಮುಗ್ಸಕ್ ಬಿಡಿ. ಹಿಜಾಬ್ ಅಂತ ತಂದ್ರಿ, ಬಂದ್ರು, ಅವ್ರು ವಾಪಸ್ ತಂದ್ರಲ್ರಿ. ಏನ್ರಿ ಹೋರಾಟ ಮಾಡಿದ್ರಿ? ಜನಾಭಿಪ್ರಾಯ ಮೂಡ್ಸೋದು ಅಂದ್ರೆ ಅರ್ಥ ಗೊತ್ತೇನ್ರಿ ಬಿಜೆಪಿಗೆ?